ಅವನು ಕ್ರಿಕೆಟ್ ಬುಕ್ಕಿ ಇರ್ತಾನೆ. ಈ ವ್ಯಕ್ತಿಯನ್ನು ನಮ್ಮ ಪೊಲೀಸ್ ಒಂದು ಸುರ್ಪುರ್ ಠಾಣೆ ಟೀಮು ಮತ್ತು ನಮ್ಮ DSP ಸ್ಕ್ವಾಡ್ ಹೋಗಿ ಅವನನ್ನ ವಾಚ್ ಮಾಡಿ ಸುಮಾರು ದಿನ ವಾಚ್ ಮಾಡಿ ಅವನು IPL ಮತ್ತು ಎಲ್ಲಾ ಕ್ರಿಕೆಟ್ ಎಲ್ಲಾ ಮಾದರಿಯ ಕ್ರಿಕೆಟ್ ನಲ್ಲಿ ಅವನು ಕ್ರಿಕೆಟ್ ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಅನ್ನ ಮಾಡುವಂತ ಬುಕ್ಕಿ. ಇವನು ಒಂದು ಹಂತದಲ್ಲಿ ಏನ್ ಮಾಡ್ತಾನೋ ತನ್ನ ಕೆಳಗಡೆ ಇರ್ತಕ್ಕಂಥ ಜನರಿಂದ 50,000, 20,000, 30,000 ಲಕ್ಷ ಗಟ್ಟಲೆ ದುಡ್ಡನ್ನ ಓವರ್ ಟು ಓವರ್, ಬಾಲ್ ಟು ಬಾಲ್, ನೆಕ್ಸ್ಟ್ ಬಾಲ್ 6 ಆಗುತ್ತೆ, ನೆಕ್ಸ್ಟ್ ಬಾಲ್ ವಿಕೆಟ್ ಬೀಳುತ್ತೆ ಅಂತ ಗೊತ್ತಾನೆ. ಬಾಲ್ ಟು ಬಾಲ್, ಓವರ್ ಟು ಓವರ್, ಮ್ಯಾಚ್ ಟು ಮ್ಯಾಚ್. ಈ ಮ್ಯಾಚ್ ಇವರೇ ವಿನ್ ಆಗ್ತಾರೋ, ಈ ಮ್ಯಾಚ್ ಇವರೆಲ್ಲ ಲಾಸ್ ಆಗ್ತಾರೆ ಅಂತ ಈ ತರ ಮ್ಯಾಚ್ ಅನ್ನ ಇದು ಆನ್ಲೈನ್ ಅಲ್ಲಿ ಆಡುವಂತ ಒಂದು ಗೇಮ್ ಇದು. ಇದರ ಅಪ್ಲಿಕೇಶನ್ ಹೆಸರು ಏನಂದ್ರೆ ಕ್ರಿಕ್ 365 ಡೇ ಅಂತ. ಕ್ರಿಕ್ 365 ಡೇ ಅಂತ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಮಾಡ್ತಾ ಇರ್ತಾರ. ನಾವು ಸೆಕ್ಯೂರ್ ಮಾಡಿದಾಗ ಅವನ ಹತ್ರ 2 ಮೊಬೈಲ್ ಫೋನ್ ಇದ್ವು. ಒಂದು ಮೊಬೈಲ್ ಫೋನ್ ಅಲ್ಲಿ 3 ಖಾತೆಗಳಿದ್ವು. ಅವ್ನು ಫೋನ್ ಪೇ ದುಡ್ಡು ತಗೋದಂತ. ಇದು ಆನ್ಲೈನ್ ತಗೊಂಡ್ರೆ ಹಾರ್ಡ್ ಕ್ಯಾಶ್ ಸಿಗಲ್ಲ. ಯಾವಾಗ ಆನ್ಲೈನ್ ದುಡ್ಡನ್ನು ಸೆಕ್ಯೂರ್ ಮಾಡ್ಬೇಕು, ಸೀಸ್ ಮಾಡ್ಬೇಕು. 3 ಒಂದು ಅಕೌಂಟ್ ಅಂತ 2 ಕೆನರಾ ಬ್ಯಾಂಕ್ ಇದೆ, ಒಂದು KGB ಬ್ಯಾಂಕ್ ಇದೆ. ಹೌದು ಸರ್, 2 ಕೆನರಾ ಬ್ಯಾಂಕ್, ಒಂದು KGB ಬ್ಯಾಂಕ್ ಇದೆ. 3 ಅಕೌಂಟ್ ಸೇರಿ 22,45,000 KGB ಗ್ರಾಮೀಣ ಬ್ಯಾಂಕ್ ಒಂದು, 2 ಬ್ಯಾಂಕ್ ಒಂದು, ಇನ್ನೂ 2 ಬ್ಯಾಂಕು ಕೆನರಾ ಬ್ಯಾಂಕ್. ಒಂದು ಅಕೌಂಟ್ ಸುರ್ಪುರ್ ಇದೆ, 2 ಅಕೌಂಟ್ ಕಕ್ಕೇರಿ. KGB ಮತ್ತು ಆಮೇಲೆ ಇನ್ನೊಂದು ಕೆನರಾ ಬ್ಯಾಂಕ್ ಇರೋದು ಇದಕ್ಕೆ ಕಕ್ಕೇರಿ. ಟೋಟಲ್ ಅಮೌಂಟ್ ಅನ್ನು ನಾವು 72,45,565 ರೂಪಾಯಿಗಳನ್ನ ಫ್ರೀಸ್ ಮಾಡಿದ್ವಿ. ಅಕೌಂಟ್ ನ ಹೋಲ್ಡ್ ಮಾಡಿಸ್ತೀವಿ. ಈಗ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದೀವಿ, BFI ಕೊಟ್ಟಿದ್ದೀವಿ. ಅಕೌಂಟ್ ಫ್ರೀಸ್ ಮಾಡಿಸ್ತೀವಿ. ಫ್ರೀಸ್ ಒಂದು ಡ್ರಾ ಮಾಡಕ್ FIR ಆಗಿದೆ ಮೇಲೆ ಅಕೌಂಟ್ ಅನ್ನು ಫ್ರೀಸ್ ಮಾಡಿಸಿದೀವಿ. ಅದಕ್ಕೆ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದೀವಿ. ಕೋರ್ಟ್ ಅನ್ನ ಅದು 102 ಅಂತ ಬರ್ತದೆ CRPC ಮುಂಚೆ, ಇವಾಗ BNSL ಅಕೌಂಟ್ ಆಗಿದೆ. ಅದ್ರ ಪ್ರಕಾರ ಕೋರ್ಟಿಗೆ ಹಣವನ್ನ ಜಪ್ತಿ ಮಾಡ್ಲಿಕ್ಕೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಆಮೇಲೆ ಈ ಪ್ರಕರಣದಲ್ಲಿ ಆ ದಿನ RCB ಮತ್ತು ಗುಜರಾತ್ ಮ್ಯಾಚ್ ಇತ್ತು, ಗುಜರಾತ್ ಟೈಟನ್ಸ್. ಆ ದಿನ ಅವನು ಸಿಕ್ಕಿದ ನಮ್ಮ ಹತ್ರ. ಅವ್ನು ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ಮಾಡ್ತಾ ಇದ್ದ. ನೀವು ಒಂದು ಟೀಮ್ RCB ಗೆದ್ರೆ 5,000 ಕೊಟ್ಟರೆ ನಾವು 10,000 ಕೊಡ್ತೀವಿ ನಿಮಗೆ, ಗುಜರಾತ್ ಗೆದ್ರೆ 5,000 ಕೊಟ್ಟರೆ 10,000 ಕೊಡ್ತೀವಿ. ಈ ತರ ನಿಮ್ಮ ಅಮೌಂಟ್ ಡಬಲ್ ಕೊಡ್ತೀವಿ ಮ್ಯಾಚ್ ಅನ್ನ ಈ ತರ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀವಿ. ಅವನಿಗೆ ನಮ್ಮ ಟೀಮ್, ನಮ್ಮ DSP ಸ್ಕ್ವಾಡ್ ಟೀಮ್ ಮತ್ತು ಠಾಣಾ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಇದು ಮಾಡಿದ್ದಾರೆ. ಕಂಪ್ಲೇಂಟ್ ನಮ್ಮ ಇನ್ಸ್ಪೆಕ್ಟರ್ ಆಗಿದ್ದಾರೆ ಕೇಸಲ್ಲಿ. ಇದ್ರ ಸ್ವಲ್ಪ ಕಂಪ್ಲೇಂಟ್ ಡೀಟೇಲ್ ಕೊಡ್ತಿದ್ದೀವಿ. ಅವನ್ನ ಪತ್ರಿಕೆಗೆ ಹಾಕ್ತೀವಿ. ತನಿಖೆ ನಡೀತಾ ಇದೆ. ಅವ್ರು ಯಾರಂತೆ 3 ದಿನಗಳಿಗೆ ಗೊತ್ತಾಗುತ್ತೆ. ಅದನ್ನು ಗೊತ್ತಾದ ತಕ್ಷಣ ತಮಗೂ ನಾವು ಹೇಳ್ತೀವಿ. ಅವ್ರನ್ನು ಅರೆಸ್ಟ್ ಮಾಡೋದು, ಅವ್ರನ್ನು ಸೆಕ್ಯೂರ್ ಮಾಡೋದು, ಅವ್ರ ಕಡೆಯಿಂದನೂ ಹಣ ಸೀಸ್ ಮಾಡೋದು. ಅವ್ನ ಸಂಪರ್ಕದಲ್ಲಿದ್ದಾರೆ. ಅವ್ನ ಫೋನಲ್ಲೆಲ್ಲ ಡೀಟೇಲ್ಸ್ ಇದೆ. ಫೋನ್ ಪೇ ಮಾಡಿದವರು ಎಲ್ಲ ಹೆಸರು ಭಾಳ ಇದ್ದಾವೆ. ಅಂದರೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನ ಮಾಡಿ ಯಾರ್ಯಾರಿಗೆ ಮಾಡಿದ್ದೀವಿ, ಯಾರಿಗೆ ಕೊಟ್ಟ, ಯಾರಿಗೆ ತಗೊಂಡ ಇದೆಲ್ಲ ಮಾಡ್ಕೊಂಡು ಅವರು ಅದ್ರಲ್ಲಿ ಭಾಗಿದ್ರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತೀವಿ. ಅವ್ರ ಮೇಲೆ ಕೂಡ ಪ್ರಕರಣ ಆಗ್ತದೆ.